ಸ್ನೇಹಿತರೆ, ಡಿಯೋಡ್ ಆಪ್ ನಲ್ಲಿ ಯಾವ ರೀತಿ ನಾವು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಇವತ್ತು ಚರ್ಚೆ ಮಾಡೋಣ. ಈ ಒಂದು ಆಪ್ ನಲ್ಲಿ ತುಂಬಾ ಕಡಿಮೆ ಒಂದು ಆಕರ್ಷಕವಾದಂತ ತುಂಬಾನೇ ಒಂದು ಕಡಿಮೆ ಬೆಲೆಯಲ್ಲಿ ಪ್ರಾಡಕ್ಟ್ ಗಳು ಸಿಗುತ್ತೆ. ಕಿಚನ್ ಪ್ರಾಡಕ್ಟ್ಸ್ ಇರಬಹುದು ಅಥವಾ ಇನ್ಯಾವುದೇ ಡೈಲಿ ಯೂಸ್ ಪ್ರಾಡಕ್ಟ್ ಇರಬಹುದು. ಯಾವ ರೀತಿ ಸಿಗುತ್ತೆ ಅಂತ ನಾನು ಸಂಪೂರ್ಣವಾಗಿ ನಿಮ್ಗೆ ಹೇಳ್ತೀನಿ. ಆ ಒಂದು ಪ್ರಾಡಕ್ಟ್ ನ ಇಲ್ಲಿ ಮೊದಲು ಈ ವಿಡಿಯೋನ ಪ್ಲೇ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ನೋಡಬಹುದು ಕೇವಲ 17 ರೂಪಾಯಿಗೆ ಇಲ್ಲಿ ಲೈಟರ್ ಸಿಗ್ತಾ ಇದೆ. ನಂತರದಲ್ಲಿ ಇಲ್ಲಿ 4 ರೂಪಾಯಿ 75 ಪೈಸೆಗೆ ಈ ಒಂದು ಪ್ರಾಡಕ್ಟ್ ಅನ್ನೋದು ಸಿಗ್ತಾ ಇದೆ. ಇನ್ನು ನೋಡಬಹುದು ನೀವು ಹಲವಾರು ರೀತಿಯಲ್ಲಿ ಇದು ಯಾವುದೇ ರೀತಿಯಲ್ಲಿ ಫೇಕ್ ಕೂಡ ಇರೋದಿಲ್ಲ ಸ್ನೇಹಿತರೆ. 100% ಜೆನ್ಯೂನ್ ಪ್ರಾಡಕ್ಟ್ ಇರುತ್ತೆ. ಇಲ್ಲಿ ನೋಡಬಹುದು 18 ರೂಪಾಯಿಗೆ ಈ ಒಂದು ಪ್ರಾಡಕ್ಟ್ ನೋಡಬಹುದು. 19 ರೂಪಾಯಿಗೆ ಈ ಒಂದು ಪ್ರಾಡಕ್ಟ್ ಇಲ್ಲಿ ಸಿಗ್ತಾ ಇದೆ. ಈ ರೀತಿ ನೋಡಬಹುದು ಇಲ್ಲಿ ಒಂದು ಟೀನ ಸೋಸುವಂತ ಒಂದು ಈ ಒಂದು 6 ರೂಪಾಯಿಗೆ ಸಿಗ್ತಾ ಇದೆ. ಅದೇ ರೀತಿ ನೋಡಬಹುದು 17 ರೂಪಾಯಿ. ಇಲ್ಲಿ ಟೋಟಲ್ ಆಗಿ ತುಂಬಾ ಕಡಿಮೆ ಬೆಲೆಗೆ ಇಲ್ಲಿ ಒಳ್ಳೊಳ್ಳೆ ಪ್ರಾಡಕ್ಟ್ಗಳು ಇಲ್ಲಿ ನೋಡಬಹುದು. ವೈಪರ್ ಅನ್ನೋದು 13 ರೂಪಾಯಿಗೆ ಸಿಗ್ತಾ ಇದೆ. ಈ ರೀತಿ ಈ ಒಂದು ಪ್ರಾಡಕ್ಟ್ ನ ಒಂದು ಈ ಆಪ್ ನಲ್ಲಿ ಯಾವ ರೀತಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ನೋಡಬಹುದು ಆಪ್ ನ ನಾವು ಓಪನ್ ಮಾಡೋದು ಅಥವಾ ಆ ಆಪ್ ನ ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೋಬೇಕು ಅಂತ ಕೂಡ ನಾನು ಹೇಳ್ತೀನಿ. ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೂಲಕ ನೀವು ಆಪ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅಥವಾ ಡಿಯೋಡ್ ಆಪ್ ಅಂತ ನೀವು ಪ್ಲೇ ಸ್ಟೋರ್ ನಲ್ಲಿ ಈ ರೀತಿ ಸರ್ಚ್ ಮಾಡಿದ್ರು ಕೂಡ ಬರುತ್ತೆ. ಇಲ್ಲಿ ನೋಡಬಹುದು ಡಿಯೋಡ್ ಆಪ್ ಅಂತ ಆನ್ಲೈನ್ ಶಾಪಿಂಗ್ ಆಪ್ ಅಂತ ಇಲ್ಲಿ ಓಪನ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಇದ್ರ ಬಗ್ಗೆ ಕೆಲವೊಂದಿಷ್ಟು ಅಕೌಂಟ್ ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಮತ್ತು ಅಲ್ಲಿ ಅಡ್ರೆಸ್ ನ ಯಾವ ರೀತಿ ಆಡ್ ಮಾಡ್ಕೋಬೇಕು ಅಂತ ಎಲ್ಲ ಹೇಳ್ತೀನಿ. ಇಲ್ಲಿ ನೋಡಬಹುದು ಡಿಯೋಡ್ ಆಪ್ ನ ಓಪನ್ ಮಾಡಿದ ನಂತರದಲ್ಲಿ ಈ ರೀತಿ ಪರ್ಮಿಷನ್ ಕೇಳಿದ್ರೆ ಅಲೋ ಮಾಡಿ. ಅಲೋ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ಒಂದು ಡ್ಯಾಶ್ ಬೋರ್ಡ್ ಇಲ್ಲಿ ನೇರವಾಗಿ ಓಪನ್ ಆಗಿದೆ. ಓಪನ್ ಆದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ 3 ಗೆರೆಗಳಿರುತ್ತೆ. 3 ಲೈನ್ಸ್ ಮೇಲೆ ಮೊದಲು ಕ್ಲಿಕ್ ಮಾಡ್ಕೋಬೇಕು. ನಾವು ಅಕೌಂಟ್ ಅನ್ನ ಲಾಗಿನ್ ಮಾಡ್ಕೋಬೇಕು ಅಂದ್ರೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸೈನ್ ಇನ್ ಸೈನ್ ಅಪ್ ಅಂತ ಒಂದು ಆಪ್ಷನ್ ಇದೆ. ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೋಡಿ ಇಮೇಲ್ ಐಡಿ ಅಥವಾ ಫೋನ್ ನಂಬರ್ ಮೂಲಕ ನಾವು ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನನ್ನ ಫೋನ್ ನಂಬರ್ನ ಹಾಕ್ಬಿಟ್ಟು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿಬಿಟ್ಟು ಇಮೇಲ್ ಐಡಿ ಕೂಡ ನಾವು ಆಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಮೊದಲು ನಾನು ಫೋನ್ ನಂಬರ್ನ ಹಾಕ್ತೀನಿ. ಫೋನ್ ನಂಬರ್ ಹಾಕಿದ ನಂತರದಲ್ಲಿ ಇಲ್ಲಿ ನೋಡುವ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಅಂತ ಇಲ್ಲಿ ಬರ್ತಾ ಇದೆ. ಅಂದ್ರೆ ಇಮೇಲ್ ಐಡಿನೂ ಕೂಡ ಆಡ್ ಮಾಡಿ ಅಂತ ಹೇಳ್ತಾ ಇದೆ. ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ನಂತರದಲ್ಲಿ ಇಲ್ಲಿ ಕೆಳಗಡೆ ಇಮೇಲ್ ಐಡಿ ಹಾಕುವಂತ ಇಲ್ಲಿ ಒಂದು ಬಾಕ್ಸ್ ಇಲ್ಲಿ ಓಪನ್ ಆಗಿದೆ. ಇಲ್ಲಿ ಇಮೇಲ್ ಐಡಿನ ಹಾಕ್ಬಿಟ್ಟು ನಾನು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋತೀನಿ. ನೋಡ್ಬೋದು ಮಾಡಿದ ನಂತರದಲ್ಲಿ ನಮ್ಮ ಒಂದು ಫೋನ್ಗೆ OTP ಬರುತ್ತೆ. 6 ಅಂಕಿಗಳ ಒಂದು OTP ನ ಹಾಕ್ಬಿಟ್ಟು ನಾವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಮ್ಮ ಫೋನ್ ನಂಬರ್ ಅನ್ನೋದು ವೆರಿಫೈ ಆಗುತ್ತೆ. ಅದೇ ರೀತಿ ನಾವು ಇಮೇಲ್ ಐಡಿ ಕೂಡ ವೆರಿಫೈ ಮಾಡಬೇಕಾಗುತ್ತೆ. ಹೇಳ್ತೀನಿ ನೋಡಿ. ಸಂಪೂರ್ಣವಾಗಿ ಇಲ್ಲಿ OTP ನ ಹಾಕ್ಬಿಟ್ಟು ನಾನು ಸಬ್ಮಿಟ್ ಮಾಡ್ತೀನಿ. ಮಾಡಿದ ತಕ್ಷಣದಲ್ಲಿ ನಮ್ಮ ಒಂದು ಇಲ್ಲಿ ಅಕೌಂಟ್ ಅನ್ನೋದು ಸಂಪೂರ್ಣವಾಗಿ ರೆಡಿ ಆಗಿದೆ. ಆದ ನಂತರದಲ್ಲಿ ಇಮೇಲ್ ಐಡಿ ಕೂಡ ನಾವು ಇನ್ನೂ ವೆರಿಫೈ ಮಾಡಿಲ್ಲ. ಇಲ್ಲಿ ಮೇಲ್ಗಡೆ ನೋಡ್ಬೋದು ನಮ್ಮ ಒಂದು ಇಮೇಲ್ ಐಡಿ ಇನ್ಬಾಕ್ಸ್ ಅಲ್ಲಿ ಒಂದು ಮೇಲ್ ಬಂದಿರುತ್ತೆ. ಆ ಒಂದು ಮೇಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕನ್ಫರ್ಮೇಶನ್ ಅಕೌಂಟ್ ಅಂತ ಬರ್ತಾ ಇದೆ. ಅಂದ್ರೆ ನಾವು ಅಕೌಂಟ್ ಅನ್ನ ಕನ್ಫರ್ಮ್ ಮಾಡ್ಬೇಕಂದ್ರೆ ಆ ಒಂದು ಇಮೇಲ್ ಐಡಿ ನಮ್ದೇ ಅಂತ ನಾವು ಕನ್ಫರ್ಮ್ ಮಾಡ್ಬೇಕಾಗುತ್ತೆ. ನೋಡಿ ವಿಸಿಟ್ ಸ್ಟೋರ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಇಮೇಲ್ ಐಡಿನ ಓಪನ್ ಮಾಡಿಬಿಟ್ಟು ವಿಸಿಟ್ ಸ್ಟೋರ್ ಮೇಲೆ ಈ ರೀತಿ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಮ್ಮ ಒಂದು ಇಮೇಲ್ ಐಡಿ ಅನ್ನೋದು ವೆರಿಫೈ ಆಗುತ್ತೆ. ನಂತರದಲ್ಲಿ ಮತ್ತೆ ನಾನು ಸ್ಟೋರ್ನ ಓಪನ್ ಮಾಡ್ಕೋತೀನಿ. ನೋಡ್ಬೋದು ಓಪನ್ ಮಾಡಿದ ತಕ್ಷಣದಲ್ಲಿ ನಮ್ಮ ಅಕೌಂಟ್ ಅನ್ನೋದು ಸಂಪೂರ್ಣವಾಗಿ 100% ರೆಡಿ ಆಗಿದೆ. ನಂತರದಲ್ಲಿ ಇಲ್ಲಿ ನಾವು ನಮ್ಮ ಒಂದು ಅಡ್ರೆಸ್ ನ ಯಾವ ರೀತಿ ಆಡ್ ಮಾಡಬೇಕು ಅಂತ ಹೇಳ್ತೀನಿ. ಮೊದಲು ಇಲ್ಲಿ ಮೇಲ್ಗಡೆ 3 ಗೆರೆಗಳ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. 3 ಲೈನ್ಸ್ ಮೇಲೆ. ನಂತರದಲ್ಲಿ ಇಲ್ಲಿ ನಮ್ಮ ಒಂದು ಏನು ಇಲ್ಲಿ ಯೂಸರ್ ನೇಮ್ ಬರ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಇಲ್ಲಿ ಡಿಫಾಲ್ಟ್ ಅಡ್ರೆಸ್ ಅಂತ ಒಂದು ಆಪ್ಷನ್ ಇದೆ. ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡಬಹುದು ನಮ್ಮ ಒಂದು ಅಡ್ರೆಸ್ ನ ಸಂಪೂರ್ಣವಾಗಿ ಡೀಟೇಲ್ಸ್ ನ ಇಲ್ಲಿ ಪಿನ್ ಕೋಡ್, ನಮ್ಮ ಸಿಟಿ, ನಮ್ಮ ಸ್ಟೇಟು, ಹಾಗೆ ನಮ್ಮ ಒಂದು ಏರಿಯಾ ಏನಿದೆ ಎಲ್ಲವೂ ಕೂಡ ಇಲ್ಲಿ ಹಾಕಬೇಕಾಗುತ್ತೆ. ಹಾಕಿಬಿಟ್ಟು ಇಲ್ಲಿ ನೋಡಬಹುದು ಕೆಳಗಡೆ ಫೋನ್ ನಂಬರ್ ಕೂಡ ಹಾಕಬೇಕಾಗುತ್ತೆ. ಫೋನ್ ನಂಬರ್ನ ಹಾಕಿಬಿಟ್ಟು ಸೇವ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ನಮ್ಮ ಒಂದು ಅಡ್ರೆಸ್ ಅನ್ನೋದು ಸಂಪೂರ್ಣವಾಗಿ ಇಲ್ಲಿ ಸೇವ್ ಆಗುತ್ತೆ. ನೋಡಬಹುದು ಸೇವ್ ಆಗಿದೆ. ಈ ರೀತಿ ನಾವು ಅಡ್ರೆಸ್ ನ ಸೇವ್ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ. ಮಾಡಿದ ನಂತರದಲ್ಲಿ ನಾವಿಲ್ಲಿ ಇಲ್ಲಿ ನೋಡಬಹುದು ನಮ್ಮ ಅಡ್ರೆಸ್ ಇಲ್ಲಿ ಕೂಡ ಈ ರೀತಿ ತೋರಿಸ್ತಾ ಇದೆ. ಇಲ್ಲಿಂದ ಚೇಂಜ್ ಅಥವಾ ಡಿಲೀಟ್ ಕೂಡ ಮಾಡಬಹುದು ನಾವು ಅಡ್ರೆಸ್ ನ. ನಂತರದಲ್ಲಿ ನಾವು ಇಲ್ಲಿ ಈಗ ನಾವು ಯಾವುದೇ ಪ್ರಾಡಕ್ಟ್ ನ ಇಲ್ಲಿ ಬುಕಿಂಗ್ ಮಾಡೋದಕ್ಕೆ ನಾವು ಸ್ಟಾರ್ಟ್ ಮಾಡಬಹುದು. ಇಲ್ಲಿ ಮೊದಲು ನಾವು ಬುಕಿಂಗ್ ಮಾಡ್ಬೇಕಂದ್ರೆ ಇಲ್ಲಿ ನೋಡಬಹುದು ಹೋಮ್ ನಿಂದ ನಾವು ಕೆಳಗಡೆ ಕಲೆಕ್ಷನ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ಸ್ನೇಹಿತರೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವಿಲ್ಲಿ ಕಡಿಮೆ ಬೆಲೆಯ ಕಲೆಕ್ಷನ್ಸ್ ಗಳನ್ನ ಸಪರೇಟ್ ಆಗಿ ಇಲ್ಲಿ ಅರೇಂಜ್ ಮಾಡಿರ್ತಾರೆ. ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕು. ಯಾವುದಾದ್ರೂ ಒಂದು ಕಲೆಕ್ಷನ್ ಮೇಲೆ ನಾನು ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ನೋಡಬಹುದು ಇಲ್ಲಿ 4 ರೂಪಾಯಿ 5 ರೂಪಾಯಿ ಅಥವಾ ಕೇವಲ ಕಡಿಮೆ ಬೆಲೆಯಲ್ಲಿ ನಮಗೆ ಪ್ರಾಡಕ್ಟ್ಗಳು ನೋಡೋದಕ್ಕೆ ಸಿಗುತ್ತೆ. ಈ ರೀತಿ ನಾವು ಈ ಒಂದು ಆಪ್ ನಲ್ಲಿ ನಾವು ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ಇದರಲ್ಲಿ ಶಾಪಿಂಗ್ ಯಾವ ರೀತಿ ಮಾಡಬಹುದು ಮತ್ತು ಅದರ ಒಂದು ಬಂದಿರುವಂತಹ ಪ್ರಾಡಕ್ಟ್ಸ್ ಗಳನ್ನ ಅನ್ಬಾಕ್ಸ್ ಕೂಡ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ನೀವು ಕಮೆಂಟ್ ಮಾಡಿ ಯಾವ ರೀತಿ ಇರುತ್ತೆ, ಜೆನ್ಯೂನ್ ಪ್ರಾಡಕ್ಟ್ ಇರುತ್ತಾ ಅಥವಾ ಕ್ವಾಲಿಟಿ ಸರಿಯಾಗಿ ಇರುತ್ತಾ ಇಲ್ವಾ ಎಲ್ಲವನ್ನು ಕೂಡ ನಾನು ನಿಮಗೆ ಆ ಒಂದು ಪ್ರಾಡಕ್ಟ್ಸ್ ಗಳನ್ನ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ.
ಹಾಗೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.